ಇದ್ಯಾರ್ದೇ ಸುಗುಣ ಮನೆ ಎಷ್ಟು ಚೆನ್ನಾಗೈತೆ ನೋಡಿ. ಎಂತೆಂಥ ಮನೆ ಕಟ್ಸಿದ್ದಾರೆ, ನಿಮ್ದೇ ಹಳೆ ಮನೆ. ನೋಡು ಎಷ್ಟು ಚೆನ್ನಾಗಿದೆ, ಯಾರ್ದೋ ಹೊಸ ಮನೆ. ಡಿಂಪಕ್ಕ ಅಂತ ನಮ್ಮ ವರ್ಷ ಭಾವ ಇದಾರಲ್ಲ, ಅವ್ರ ಅಂಗಡಿಗೆ ಇಬ್ರು ಗಂಡ ಹೆಂಡತಿ ಇಬ್ರು ಕೆಲ್ಸಕ್ಕೆ ಹೋಗ್ತಾರೆ. ನೋಡು ಅವ್ರಿಬ್ರು ಎಷ್ಟು ಕಷ್ಟಪಟ್ಟು ದುಡ್ದು ಗಂಡ ಹೆಂಡತಿ ಮನೆ ಕಟ್ಸಿದ್ದಾರೆ. ಏನೇನು ಇರಲಿಲ್ಲ ಕಣೆ ಅಕ್ಕ, ಅವ್ರದ್ದು ಹಳೇ ಮನೆ, ಇಬ್ರು ಹೆಣ್ಮಕ್ಳು, ಏನೇನು ಇರಲಿಲ್ಲ. ಎಷ್ಟು ಚೆನ್ನಾಗಿ ಮನೆ ಕಟ್ಸಿದ್ದಾರೆ ಅಂದರೆ ಇವತ್ತು ನಿಜವಾಗ್ಲೂ ಇವ್ರು ಗಂಡ ಹೆಂಡತಿ ಇಬ್ರು ಗ್ರೇಟು. ಅಪ್ಪ ಅವ್ರ ಮನೆ ನೋಡಿದ್ರೆ ನೀನು ಏನು ಅಂತಿದ್ದ ಕಣೆ ಅಕ್ಕ. ನೋಡಮ್ಮ ಎಂತೆಂಥರೋ ಮನೆ ಕಟ್ಸಿದ್ದಾರೆ, ಏನು ಇಲ್ದವರು ನೀವೆಲ್ಲ ಇದ್ದು ಯೋಚನೆ ಮಾಡ್ತೀಯ ಹೆಂಗಪ್ಪ ಕಟ್ಟೋದು ಅಂತ ಹೇಳಿ. ನಿಮ್ಮ ಮಾವನು ನಿಮ್ಮ ಅತ್ತೆ ಅವ್ರಿಗೂ ಏನು ಸ್ವಲ್ಪನೂ ಏನು ಅನ್ಸಲ್ಲ. ಎಂತೆಂಥರ ಮನೆ ಕಟ್ಕೊಂಡು ಹೆಂಗೆಂಗೋ ಇರ್ತಾರೆ ಇವಾಗ. ನೀನು ಸುಮ್ಮನೆ ಕೇಳಿ ಸುಮ್ಮನೆ ಬಿಡಿಸ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ನಿಮ್ಮದು ಹಿಂಗೆ ಕಾಣುತ್ತೆ ಕಣೆ, ಅಲ್ಲಿ ಕಟ್ಟಿರೆ ಸುಮ್ಮನೆ ಎಷ್ಟು ಚೆನ್ನಾಗಿ ಕಾಣುತ್ತೆ. ಬಾ ಅದೇ ನೋಡೋಣ, ಒಳಕೋಗಿ ಒಯ್ದಾರ ಅವರು ಇರ್ಬೇಕೇನಮ್ಮ, ನಡಿ ನೋಡೋಣ. ಅದೆಲ್ಲ ನೋಡಬೇಕು, ಹೊಸ ಮನೆಗಳು ಕಟ್ಟಿರವ ಎಲ್ಲ ನೋಡ್ತಾ ಇದ್ರೆ ಹಂಗೆ ಪ್ಲಾನಿಂಗ್ ಬರುತ್ತೆ ಸುಗುಣ. ನೀನು ಕಟ್ತೀಯಲ್ಲ, ನಮ್ಮ ಮನೇಲೆಲ್ಲ ನೋಡಿದ್ಯಲ್ಲ, ಕಬೋರ್ಡ್ ಎಲ್ಲ ಮಾಡಿರೋದು, ಕಿಚನ್ ಎಲ್ಲ ಮಾಡಿರೋದೆಲ್ಲ ನೋಡಿದ್ಯಲ್ಲ. ಒಂದೊಂದು ಮನೆ ಹಿಂಗೆ ನೋಡ್ತಾ ಇದ್ರೆ ಸ್ವಲ್ಪ ಐಡಿಯಾಗಳು ಬರ್ತವೆ. ಒಂದೊಂದು ಮನೆ ಒಂದೊಂದು ಥರ ಡಿಫ್ರೆಂಟಾಗಿ ಕಟ್ಟಿರ್ತಾರೆ ಗೊತ್ತಾ. ನಿನ್ನ ಮನೆ ಕಟ್ಸೋ ಪ್ಲಾನ್ ಐತೆ ಅಂದಮೇಲೆ ನೋಡಬೇಕು. ಒಳಗಡೆ ಹೋಗಿ ನೋಡೇ ಇಲ್ವಾ ನೀನು? ಇಲ್ಲ ಕಣೆ ಅಕ್ಕ, ನೋಡಿಲ್ಲ. ನಡಿ ನೋಡೋಣ. ಅದೆಲ್ಲಿ ಆ ಕಡೆ ಇನ್ನೊಂದು ಗೇಟ್ ಮಾಡಿದ್ದಾರೆ, ಆ ಕಡೆಗೆ ಹಸಿ ಬರೋಣ ನಡಿ. ಇಲ್ಲಿ ಕ್ಲೋಸ್ ಮಾಡಿದ್ದಾರೆ, ಆ ಕಡೆಗೆ ಇನ್ನೊಂದು ಗೇಟ್ ಮಾಡಿದ್ದಾರೆ. ಅಲ್ಲಿ ಕಾರ್ಗಿರ್ ಏನಾದರೂ ಬಂದರು, ಏನಾದರೂ ಗಾಡಿಗಳು ನಿಲ್ಸೋಕ್ಕೆ ಆ ಕಡೆಗಳಿಂದ ಬರಲಿ ಅಂತ ಹೇಳಿ ಆ ಕಡೆಗೆ ಮಾಡಿದ್ದಾರೆ. ಆ ಕಡೆ ಒಂದು ದೊಡ್ಡ ಗೇಟ್ ಮಾಡಿದ್ದಾರೆ ನೋಡು. ಆ ಕಡೆಗೆ ಒಂದು ಸ್ವಲ್ಪ ಕೆನಪ್ ಬಂದಿರೋದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಲ್ವೇ ಮನೆ. ಮತ್ತು ಮನೆ ಮುಂದೆ ಜಾಗ ಇರಬೇಕು. ಸೈಡಾಗಿ ಒಂದು ಸ್ವಲ್ಪ ಜಾಗ ಇರಬೇಕು, ಕುತ್ಕೊಂಬಕ್ಕು ನಿಂತ್ಕೊಂಬಕ್ಕು. ಇಕ್ಕಟ್ಟು ಮಾಡ್ಕೋಬಾರ್ದು. ಮನೆ ಒಳಗೆ ಸಣ್ಣದಾಗಿದ್ರು ಹೊರಗಡೆ ಜಾಗ ಇರಬೇಕು. ಕೆನಪ್ ಮಾಡಬೇಕು ಸ್ವಲ್ಪ. ಚೆನ್ನಾಗೈತೆ ಮನೆ, ನೋಡೋದಕ್ಕೆ ಚೆನ್ನಾಗೈತೆ. ಬಾ ನೋಡೋಣ. ಅದೇಲಿ ಯಾರು ಇಲ್ವಲ್ಲೇ ಸುಗುಣ? ಐದಾರು ಬಾರಕ್ಕ, ಬಾಕಲ್ ತೆಗ್ದು ಎಲ್ಲಿ ಹೋಗ್ತಾರೆ? ಡಿಂಪಕ್ಕ. ಸುಗುಣನ ಬಾ ಸುಗುಣ, ಮನೆ ನೋಡೋಣ ಅಂತ ಹೇಳಿ ಬಂದ್ವಪ್ಪ. ಬಾಗಿಲು ತೆಗ್ದಿತ್ತ, ಅದಕ್ಕೆ ನಮ್ಮ ಅಕ್ಕ ಬೇರೆ ಚೆನ್ನಾಗಿ ಕಟ್ಸಿದ್ದಾರೆ ಕಣೆ ಮನೇನ, ಬಾ ನೋಡೋಣ ಅಂತ ಕರೆದ್ಲಾ, ಅದಕ್ಕೆ ಬಂದೆ. ಅಯ್ಯೋ ನೋಡ್ರಮ್ಮ, ನೋಡೋಕ್ಕೆ ನೀನು ದುಡ್ಡು ಕೊಡಂಗಿದೀವಾ? ನೋಡ್ರಿ ಬಡವ್ರ ಮನೆ. ಅಯ್ಯೋ ನೀವಿಂಥ ಮನೆ ಕಟ್ಟಿರೋರು ಬಡವ್ರ? ಇವಾಗ ನಾವು ಬಡವ್ರಪ್ಪ, ನಾವು ಹಳೆ ಮನೇಲಿರೋರು, ನಾವು ಬಡವ್ರು ಇವಾಗ. ಎಷ್ಟು ಚೆನ್ನಾಗೈತೆ. ಈ ಕಡೆ 2 ರೂಮ್ ಮಾಡಿದ್ದೀರಾ? ಈ ಕಡೆ 2 ರೂಮ್ ಮಾಡಿದ್ದೀವಿ. ಈಗ ನೀವು ಬಂದ್ರಲ್ಲ, ಅದು ಒಂದು ಸ್ವಲ್ಪ ಕೆನಪ್ ಇದೆ ಮುಂದೆ. ಇದು 2 ರೂಮು, 2 ಪಕ್ಕದಲ್ಲೇ ಮಾಡಿದ್ದೀರಪ್ಪ. ಸ್ವಲ್ಪ ಆ ಕಡೆ ತಗೋಬೇಕಾಗಿತ್ತು ರೂಮ್. ಅದು ಅಕ್ಕ 2 ರೂಮ್ ಮಧ್ಯ ಕಬೋರ್ಡ್ ಮಾಡಿದ್ದಾರೆ. ಕಬೋರ್ಡ್ ಮಾಡಿರೋದ್ರಿಂದ 2 ರೂಮ್ಗೂ ಅಟ್ಯಾಚ್ ಮಾಡಿ ಆ ಕಡೆಗೂ ಈ ಕಡೆಗೂ ಕಬೋರ್ಡ್ ಮಾಡಿದ್ದಾರೆ. ಹಂಗೆ ನಮ್ಮನೇಲಿ ಮಾಡಿದ್ದೀವಲ್ಲ ಆ ಥರನೇನೆ. ಇದು ನೋಡಿದ್ದು ಓಪನ್ ಕಿಚನ್. ಈ ಥರ ಮಾಡಿಸ್ಬೇಕು ಸುಗುಣ. ಈ ಥರ ಇವಾಗೆಲ್ಲ ಕಟ್ಟಿಸ್ತಾ ಇರೋದಲ್ವೇನಕ್ಕ? ಓಪನ್ ಕಿಚನ್ನು ಎಲ್ಲ ಕಬೋರ್ಡ್ ಟೈಪು. ಅಯ್ಯೋ ಹೂನಕ್ಕ, ಇವಾಗ ಮನೆ ಕಟ್ಟೋದು ತುಂಬ ಕಷ್ಟ. ಅಯ್ಯೋ ಒಂದು ಇಟ್ಕೆ ಇಲ್ಲ ಅಂದ್ರೂ ನಡೆಯೋದಿಲ್ಲ. ಕಬೋರ್ಡ್ ಎಲ್ಲ ನಾನೇನು ಬೇಕಾಗಿಲ್ಲ ಅಂತ ಅಂದ್ಕೊಂಡೆ. ನಮ್ಮ ಮನೆಯವರೇ ಬಿಡತ್ಲಾಗ ಆಗಲ್ಲ, ಮಾಡ್ಸೋಕ್ಕಾಗಲ್ಲ ಅಂತ ಹೇಳಿ ಅಯ್ಯೋ ಬರೀ ಕಬೋರ್ಡಿಗೆ 3 ಲಕ್ಷ ಆಯ್ತಕ್ಕ. ಎಲ್ಲ ಲಕ್ಷ ತೆಗ್ದಿಡ್ಬೇಕು ಇವಾಗ. ಬರೀ ಕಬೋರ್ಡ್ ಇದು ಕಿಚನ್ ಮಾಡೋಕ್ಕೇನೆ 3 ಲಕ್ಷ ತಗೊಂಡ್ರು. ಮತ್ತು ಆ ಕಡೆ ಕಬೋರ್ಡು, ರೂಮಿನ ಕಬೋರ್ಡು, ಒಂದು ಮೇಕಪ್ ಸ್ಟ್ಯಾಂಡ್ ಮಾಡಿಸಿದ್ದೀನಿ. ಈ ಕಡೆ ಕಬೋರ್ಡ್ಗಳಿಗೆಲ್ಲನ ಸೇರಿ 3-3.5 ಲಕ್ಷ ದುಡ್ಡು ಆಯಿತು ಗೊತ್ತೇ. ಅಯ್ಯೋ ಸಖತ್ತು ದುಡ್ಡು ಎಳ್ಕೊಂತೈತೆ ಕಣಕ್ಕ ಮನೆ ಕಟ್ಟಿರಿ. ಹಂಗೆ ಚೆನ್ನಾಗೂ ಇರುತ್ತೆ ಕಣಕ್ಕ ಮನೆ. ಈಗೀಗೆಲ್ಲನ ಹಂಗೆ ಇರ್ಬೇಕು, ಈಗಿನ ಕಾಲಕ್ಕೆ ತಕ್ಕನಂಗೆ. ಚೆನ್ನಾಗೈತೆ ನಿಮ್ಮ ಮನೆ, ಚೆನ್ನಾಗೈತೆ, ಭಾಳ ಸೂಪರಾಗೈತೆ. ಈ ಕಡೆಗೆ ಏನು ಮಾಡಿದಿರಕ್ಕ? ಈ ಕಡೆ ಒಂದು ದೇವ್ರ ಮನೆ, ಈ ಕಡೆ ಒಂದು ಸ್ವಲ್ಪ ಜಾಗ ಬಿಟ್ಟಿದ್ದಾರೆ. ಇದು ಹಾಲು. ಅವೆರಡು ರೂಮ್ ನೋಡಿದ್ರಲ್ಲ ಅಷ್ಟೇನೆ. 2 ರೂಮು, ಇದು ಓಪನ್ ಕಿಚನ್, ಇದು ಹಾಲು. ಆ ಕಡೆದು ದೇವ್ರ ಮನೆ ಮಾಡಿದ್ದೀವಿ. ಈ ಕಡೆಗೆ ಸ್ವಲ್ಪ ಸಣ್ಣದಾಗಿರಲಿ ಅಂತ ಹೇಳಿ ದೇವ್ರ ಮನೆ ಮಾಡಿದ್ದೀವಿ. ಆ 2 ರೂಮು ಚಿಕ್ಕದಾಗಿ ಮಾಡಿದ್ದೀವಿ. ಸಾಕು, ಹಾಲು ಸಾಕು, ಒಂದು ಸ್ವಲ್ಪ ಇದ್ರಾಗಿರಲಿ ಅಂತ ಹೇಳಿ ಹಾಲೊಂದು ಸ್ವಲ್ಪ ದೊಡ್ಡದು ಮಾಡ್ಕೊಂಡ್ವಿ. ರೂಮ್ ಎಲ್ಲ ಸಣ್ಣ ಮಾಡ್ಕೊಂಡ್ವಿ. ಅಯ್ಯೋ ಇದನ್ನೇ ಸುಧಾರಿಸ್ಕೊಂಬಕ್ಕಾಗ್ತಿಲ್ಲ ಬಿಡು ಸುಗುಣ. ಹೆಂಗೋ ಬಿಡೋಕ್ಕಾತ್ಲಾಗೆ ಮನೆ ಕಟ್ಕೊಂಡ್ರಿ. ನೀವು ಹೆಂಗೋ ಅತ್ಲಾಗೆ ಚೆನ್ನಾಗೆ. ಅಯ್ಯೋ ಮಾಡ್ತಾ ಇದ್ರೆ ಮಾಡ್ಸಂಗಾಗುತ್ತೆ ಮನೆಗೆ. ಅಯ್ಯೋ ನಾವು ಬರೀ ಸಿಂಪಲಾಗಿ ಒಂದು ಸ್ವಲ್ಪ ಸೀಟ್ ಹಾಕ್ಯಮನ ಅಂತ ಕಿತ್ವಿ ಹಳೆ ಮನೇನ. ತೆಗಿಯತ್ಲಾಗೆ ಅಂತ ಹೇಳಿ ಮೋಲ್ಡ್ ಹಾಕಿದ್ವಿ. ಮೋಲ್ಡ್ ಹಾಕಿ ಒಳ್ಳೆ ಯೋಗದಾಗ ಹಾಕ್ಬೇಕು. ಯೋಗದಾಗ ಹಾಕಿದ್ರೆ ದುಡ್ಡು ಇಲ್ಲ ಅಂದ್ರೂ ಅಡ್ಜಸ್ಟ್ ಆಗೋ ಥರ. ಅಯ್ಯೋ ನಮ್ಗೆ ಹೆಂಗನ ಕೇಳಿದವ್ರು ಮನೆ ಬಾಗಿಲಿಗೆ ತಂದು ಕೊಟ್ರು ಸುಗುಣ ದುಡ್ಡ. ನಿಜವಾಗ್ಲೂ ಅಮ್ಮ, ಒಳ್ಳೆ ಯೋಗ ಯಾವ ಗಳಿಗೆಗೆ ಹಾಕಿದ್ವಿ ಅಂತಾರಲ್ಲ, ಹಂಗೆ ನಾವು ಒಳ್ಳೆ ಗಳಿಗೆಗೆ ಹಾಕಿದ್ವಿ ಅಂತ ಅನ್ನಿಸ್ತೈತೆ. ನಾನು ಹಿಂಗೆ ಕಟ್ತೀನಿ ಅಂತ ಅನ್ಕೊಂಡೇ ಇರಲಿಲ್ಲ ನಾವು ಹಿಂಗೆ ಕಟ್ತೀವಿ ಮನೇನ ಅಂತ ಹೇಳಿ. ಒಳ್ಳೆ ರಾಜಯೋಗದಾಗ ಹಾಕಿದ್ದೀವಿ. ನಾನು
ಪಾಯನ ಪೂಜೆ ಮಾಡಬೇಕಾದ್ರೆ ಮನೆ ಶುರು ಮಾಡಬೇಕಾದ್ರೆ ಒಳ್ಳೆ ರಾಜಯೋಗದಾಗೆ ನಾವು ಪೂಜೆ ಮಾಡಿದ್ದೀವಿ, ಅದಕ್ಕೆ ಚೆನ್ನಾಗಾಗಿರೋದು. ಅಯ್ಯೋ ನಾನು ಬರೀ ಸೀಟ್ ಹಾಕೋಣ ಸ್ವಲ್ಪ ಗೋಡೆ ಇಕ್ಬಿಟ್ಟು 2 ರೂಮು ಹಾಲು ಅಡುಗೆ ಮನೆ ಮಾಡ್ಕೊಂಡು ಅಂತ ಮಾಡಿದ್ವಿ. ನಮ್ಗೆ ಹೆಂಗೆ ದುಡ್ಡು ಹೆಂಗೆ ದೇವ್ರು ಅಡ್ಜಸ್ಟ್ ಮಾಡಿ ಹೆಂಗೆ ಇದು ಮಾಡಿದ್ ನಂಬೋದೇ ಗೊತ್ತಿಲ್ಲ. ಮಾಡ್ತಾ ಮಾಡ್ತಾ ಒಂದೊಂದೇ ಮಾಡಂಗೆ ಆಗ್ತೈತಿ. ಕಬೋರ್ಡ್ ಏನು ಬೇಡ ಬಿಡು, ಮಾಮೂಲಿ ಅಡುಗೆ ಮನೆ ಇರಲಿ ಅಂತ ಮಾಡ್ತೀನಿ ನಮ್ಮಯ್ಯಪ್ಪ. ಇರಲಿ ಬಿಡು ಆಗ್ಲೆಲ್ಲ ಮಾಡ್ಸೋಕ್ಕಾಗಲ್ಲ ಅಂತ ಹೇಳಿ ಇದು 3 ಲಕ್ಷ ತಿರ್ಗಾ ದುಡ್ಡು ಇರಲಿಲ್ಲ. ಇದು 3 ಲಕ್ಷ ತಿರ್ಗಿ POP ಮಾಡ್ಸೋದೇನು ಬೇಡ ಅಂತ ಸುಮ್ಮನಾಗಿದ್ವಿ. ಅದನ್ನು POP ಮಾಡ್ಸೋಣ ಅಂತ ಅದನ್ನು ಹೇಳ್ತು. ಹೋಗು ಮಾಡ್ತಾ ಮಾಡ್ತಾ ಮಾಡ್ಸಂಗಾಗುತ್ತೆ. ಸ್ವಲ್ಪ ಲೋನ್ ಬೇರೆ ತಗೊಂಡಿದ್ದೀವಿ ಸಂಘಗಳಾಗೆಲ್ಲನ, ಅದಕ್ಕೆ ತೀರುತ್ತೆ ಅಂತ ಹೇಳಿ ಇನ್ನೇನಿಬ್ರು ದುಡಿತೀವಲ್ಲ ಹಂಗೆ ಕಟ್ಕೊಂಡು ಹೋದ್ರೆ ಆಯಿತು ಅಂತೇಳಿ ಒಂದೊಂದೇ ಮಾಡಿಸಿದ್ದೇ ಆಯಿತು ಮನೆಗೆ. ಚೆನ್ನಾಗಿರ್ಬೇಕು ಹೇಳಕ್ಕ, ಈಗಿನ ಕಾಲಕ್ಕೆ ತಕ್ಕನಂಗೆ ಚೆನ್ನಾಗಿರ್ಬೇಕಾಗ್ಲೆಲ್ಲ ಮಾಡ್ಸೋಕ್ಕಾಗಲ್ಲ. ಒಂದೇ ಸತಿ ಮಾಡಿಸ್ಬಿಡ್ಬೇಕು ಇವಾಗ. ಯಾಕಂದರೆ ಇವಾಗ ನೀನು ತಿರ್ಗಿ ಆಗ್ಲೆಲ್ಲ ಮಾಡಿಸ್ತೀನಿ ಅಂದರೆ ಪೇಂಟ್ ಎಲ್ಲ ಹಾಳಾಗುತ್ತೆ, ಎಲ್ಲ ಸುಮ್ಮನೆ ದಂಡದಾಗುತ್ತೆ. ಒಂದೇ ಸತಿ ಒಂದು ಸ್ವಲ್ಪ ದಿನ ತಡ ಆದರೂ ಪರವಾಗಿಲ್ಲ, ಚೆನ್ನಾಗಿ ಕಟ್ಟಬೇಕು. ಚೆನ್ನಾಗಿ ಕಟ್ಟಿದ್ದೀರಪ್ಪ. ನಾನು ಅದೇ ಹೇಳ್ತಾ ಇದ್ದೀನಿ ನನ್ನ ತಂಗಿಗೆ, ನೋಡಿ ಹಿಂಗೆ ಕಟ್ಟಿದ್ದಾರೆ ಮನೇನ, ನೀವು ಕಟ್ಕೊಳ್ರಿ ಅಂತ. ನಮ್ಮ ತಂಗಿರ ಮನೆ ಹಳೇದಾಗಿತ್ತೆ ಕಣಕ್ಕ. ಅಯ್ಯೋ ಅವ್ರದ್ದು ಅಷ್ಟು ಹಣ ಐತೆ, ನಮ್ದು ಬಿದ್ದೆ ಹೋಗಿತ್ತು ಬೀಳೋವರೆಗೂ ಅದ್ರಾಗಿದ್ದು. ರಾತ್ರಿ ಹೊತ್ನ ಹೊತ್ನಾಗ ಅದ್ರಾಗ ಮನಿಕೊಂಡು ಮಳೆ ಬಂದು ಬಿದ್ದು ಆಮೇಲೆ ಸಿಕ್ ಬಂದಿದ್ದು ನಾವು. ಅವ್ರದ್ದು ಅಷ್ಟು ಹಣ ಐತೆ. ನಾವು ಬಿದ್ದ ಮೇಲೆ ಕಟ್ಕೊಂಬಕ್ಕೆ ಅಯ್ಯೋ ನಾವು ಕಟ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ ಬಿಡು, ನಾವು ಕನಸ್ನಾಗೂ ಅಂದ್ಕೊಂಡಿರಲಿಲ್ಲ. ಇವತ್ತು ನಮ್ಮ ಕೆಲಸ ಇರಬೇಕಾಗಿತ್ತು, ಕಟ್ಟಬೇಕಾಗಿತ್ತು. ಹೆಂಗೋ ನಾವು ನನ್ನ ಗಂಡ ಬುದ್ಧಿವಂತ ಆಗಬೇಕಾಗಿತ್ತು. ಅಯ್ಯೋ ನನ್ನ ಗಂಡ ಎಂಥವನು ಅಂತ ಗಂಡನ ಇಟ್ಕೊಂಡು ನಾನು ಆಗತ್ತಿಗೆ ಇಷ್ಟೆಲ್ಲ ಕಷ್ಟ ಬಿದ್ದು ಮಾಡಿದ್ದೀನಿ. ಅಯ್ಯಪ್ಪ ನನ್ನ ಗಂಡ ನೆನೆಸ್ಕೊಬಿಟ್ರೆ ತುಂಬ ಕಷ್ಟ. ಸುಗುಣ ನಿನ್ನ ಗಂಡ ಇನ್ನೂ ಒಳ್ಳೆಯವನು. ನಾನಂತ ಗಂಡನ ಕಟ್ಕೊಂಡು ಎಷ್ಟು ಪೇಚಾಡಿಲ್ಲ. ಇನ್ನೇನು ನನ್ನ ಗಂಡ ನಿನ್ನ ಗಂಡ ಇಬ್ಬರು ಫ್ರೆಂಡ್ ಅಲ್ವೇ, ಮೊದಲಿಂದ ಫ್ರೆಂಡ್ ಆಗಿದ್ರಂತೆ ಇಬ್ರು. ನಿನ್ಗೇನಂದ್ರೆ ಮದುವೆ ಆದಾಗಿಂದ ಏನೋ ಅವನೇನು ವರ್ಷ ಏನು ಕುಡಿಯೋದಾಗಲಿ ಅಂಥದ್ದೆಲ್ಲ ಮಾಡಿಲ್ಲ. ಮದುವೆ ಆದಾಗಿಂದ ಚೆನ್ನಾಗೈದಾನಲ್ಲ. ಅಂದರೆ ಮದುವೆ ಆದಾಗಿಂದ ನಾನೇನೇನು ಜಾಸ್ತಿ ಅಂದಿಲ್ಲ. ಮದುವೆಗಿನ ಮುಂಚೆ ಜಾಸ್ತಿ ಅವರು ತುಂಬ ಇದು ಮಾಡ್ಕೊಂಡಿದ್ದಾರೆ. ಮದುವೆಗಿನ ಮುಂಚೆ ಅವರು ಏನು ಹಂಗೆ ಹುಡುಗರ ಆಟ ಆಡ್ತಾರೆ. ನಿಮ್ಗೆ ಎಷ್ಟು ಜನ ಅಕ್ಕ ಮಕ್ಕಳು? 2 ಹೆಣ್ಮಕ್ಳು ಕಣಕ್ಕ ನಮಗೆ. ಬಿಡು, ಯಾವ ಒಟ್ಟಿನಲ್ಲಿ ಮಕ್ಕಳಿದ್ರೆ ಸಾಕು. ಕಣಕ್ಕ ಮಕ್ಕಳಾಗಬೇಕು. ಹೆಂಗ ನಿಮ್ಗೆ 2 ಹೆಣ್ಮಕ್ಳು, ಹೆಂಗೆ ಚೆನ್ನಾಗಿ ಮನೇನು ಕಟ್ಟಿದ್ರಿ, ಎಲ್ಲ ಚೆನ್ನಾಗಿ ಮಾಡ್ಕೊಂಡ್ರತ್ಲಾಗೆ. ಎಲ್ಲ ಎಷ್ಟು ಲಕ್ಷ ಆಯ್ತಕ್ಕ? ಎಲ್ಲ ಎಷ್ಟು ಆಯಿತು ಅಂತ ಹೇಳೋಕ್ಕೆ ಆಗಲ್ಲ ಕಣಮ್ಮ. ಇನ್ನು ಮಾಡ್ತಾ ಮಾಡ್ತಾ ಮಾಡಂಗೆ ಆಗುತ್ತೆ. ನೋಡಿ POP ಮಾಡಿಸಿರೋದಕ್ಕೆ ಇದು 30,000 ಆಯಿತು. ಇದಕ್ಕೂ ನಾನು ಅಡುಗೆ ಮನೆಗೆ ಬೇಡ ಅಂತಂದೆ. ನಮ್ಮಯ್ಯಪ್ಪ ಅಲ್ಲೂ ಇಲ್ಲೂ ನೋಡಿ ಫೋನ್ನಾಗೆಲ್ಲ ನೋಡ್ತಾ ಕುಕಾಮತ್ತ, ಫೋನ್ನಾಗೆಲ್ಲ ಬರ್ತಾವ ನೋಡಿ, ಈ ಥರ ಮಾಡಿಸ್ಬೇಕು ಈ ಥರ ಮಾಡಿಸ್ಬೇಕು ಅಂತ ಹೇಳ್ತೇ ಇರುತ್ತೆ. ನಾನು ಅದಕ್ಕೇ ಇನ್ನೇನು ಮಾಡೋದು ಅಂತ ಹೇಳಿ ಮಾಡಿಸ್ದೆ. ಇನ್ನೇನು ಇಷ್ಟೆಲ್ಲ ಮಾಡಿಸಿದ್ದೀವಿ. ನಾನು 30,000 ರೂಪಾಯಿಗೆ ಹಾಕಿ ಇನ್ನು ಮುಂದೆ ನೋಡೋಣ, POP ಮಾಡಿಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ, ಲೈಟಿಂಗ್ಸ್ ಹಾಕಿದ್ರೆ ಮೇಲೆಲ್ಲನ ಅಂತ ಹೇಳಿ ಇದು POP ಎಲ್ಲ ಮಾಡಿಸಿದ್ವಿ. ಮೊನ್ನೆ 30,000 ಆಯಿತು. ಮೊನ್ನೆ ಇನ್ನೂ ಲೆಕ್ಕ ಮಾಡಿಲ್ಲ, ಅವತ್ತು ನಾಳೆ ಲೆಕ್ಕ ಮಾಡಿದಾಗ ಒಂದು 25 ಆಗಿತ್ತು. ಇವಾಗ ಒಂದು 30 ಆಗಿರುತ್ತೆ ಅಂತ ಅನಿಸುತ್ತೆ. ಒಂದು 28, 29 ಎಲ್ಲ ಗೃಹ ಪ್ರವೇಶ ಆಗತ್ತಿಗೆ 30 ಆಗುತ್ತಮ್ಮ. ಅಷ್ಟೇ. ಕಬೋರ್ಡು ಈಗ ಒಳಗಿಂದು ಎಂಟೀರಿಯಲ್ ಮೆಟೀರಿಯಲ್ಸ್ ಏನೈತೆ ಸುಗುಣ ಅದೇ ಜಾಸ್ತಿ ಹೇಳ್ಕೊಂಡಿರೋದು ಕಣೆ. ಎಂಟೀರಿಯಲ್ಸ್ ಅಂತ ಮಾಡ್ತಾರೆ. ಈ ಕಬೋರ್ಡು, ಈ POP ಇಂಥವೆಲ್ಲನ ತುಂಬ ಕಾಸ್ಟ್ಲಿ. ಅಯ್ಯಪ್ಪ ವೈರಿಂಗ್ಸು, ಅಯ್ಯೋ ಕಟ್ಟೋದು ಹೆಂಗೆ ಕಟ್ಬೋದು ಸುಗುಣ? ಒಳಗಿಂದ ಐತಲ್ಲ ಇದು ತುಂಬ ಕಷ್ಟ. ಈ ಟೈಲ್ಸು, ಈ ಕಬೋರ್ಡು ಇವೇ ಜಾಸ್ತಿ ದುಡ್ಡು ಹೇಳ್ಕೊಂಬತ್ತು ಸುಗುಣ. ಅಷ್ಟೊಂದು ದುಡ್ದು ಮನೆ ಕಟ್ಟಿದ್ದೀರ ಅಂದಮೇಲೆ ನಿಜವಾಗ್ಲೂ ಗ್ರೇಟ್ ಕಣಕ್ಕ. ಅಯ್ಯೋ ಅಷ್ಟೊಂದು ಎಲ್ಲಿ ದುಡಿಯೋಕ್ಕಾಗುತ್ತೆ ತಗ. ನಾವು ಒಂದು ಸ್ವಲ್ಪ ಸಾಲ ಮಾಡಿದ್ದೀವಿ ಸುಗುಣ. ನಮಗೆ ನಾವೇನೇನು ಗೌರ್ಮೆಂಟ್ ಕೆಲಸನ ಏನಿಲ್ಲ. ನಮ್ಮ ಅತ್ತೆನೂ ಸ್ವಲ್ಪ ಇಕ್ಕೊಂಡಿತ್ತು, ನಮ್ಮ ಅತ್ತೆನೂ ಕೈಯಗಳು ಕೊಡ್ತು. ನಾವು ಸ್ವಲ್ಪ ಮದುವೆಗಿನ ಮುಂಚೆ ನಾನು ಒಂದು ಸ್ವಲ್ಪ ಇಕ್ಕೊಂಡಿದ್ದೆ ಕಣೆ, ಇಷ್ಟು ಅಷ್ಟು. ಆಮೇಲೆ ಒಂದು ಸ್ವಲ್ಪ ಕೂಡಿಕೊಂಡು ಹಿಂಗೆ ಕಟ್ಟಿದ್ವಿ. ಹೇಳಿದ್ನಲ್ಲ ಹೆಂಗೆ ಅಡ್ಜಸ್ಟ್ ಆಯಿತು ಅಂಬೋದೇ ಗೊತ್ತಿಲ್ಲ. ಇವ್ರ ಹತ್ರ ಇಸ್ಕೊಂಡಿರೋವು ಇದಾವೆ, ಬಡ್ಡಿಗೂ ದುಡ್ಡು ಇಸ್ಕೊಂಡಿದ್ದೀವಿ. ಒಟ್ಟಿನಲ್ಲಿ ದುಡ್ಡೇನೋ ಯಾರು ಇಲ್ಲ ಅಂದಂಗೆ ಕೇಳಿದವರು ನಮ್ಮ ಕೆಸರು ಎಲ್ಲ ಕೊಟ್ಟಿದ್ದಾರೆ. ತಗೊಳ್ರಿ ಕೊಡುಮಂತ್ರಿ ಅಂತ ಭಾಳ ಜನ ಪಾಪ ಕೊಟ್ಟಿದ್ದಾರೆ. ಇವತ್ತು ನೆನೆಸ್ಕೋಬೇಕು. ಏನು ಮಾಡ್ತಿದ್ದೆ? ಮಾಡೋ ಹೋಗ್ತೀವಿ. ಏನಿಲ್ಲ, ಎಲ್ಲನ ಕಸ ಹೊಡಿತಾ ಇದ್ದೆ ಅಷ್ಟೇ. ಎಲ್ಲ ಕ್ಲೀನಿಂಗ್ ಮಾಡಿದ್ರು, ಕ್ಲೀನಿಂಗ್ ಮಾಡೋರೆಲ್ಲ ಬಂದಿದ್ರು, ಪೇಂಟ್ ಎಲ್ಲ ಮಾಡಿದ್ರಲ್ಲ ಅದಕ್ಕೆ ಎಲ್ಲ ಕ್ಲೀನಿಂಗ್ ಮಾಡೋರು ಬಂದಿದ್ರು. ಎಲ್ಲ ನಾನು ಮತ್ತೆ ಒಂದ್ಸತಿ ಕಸ ಹೊಡೆದು ಹಾಕ್ಬಿಡೋಣ ಅಂತ ಹೇಳಿ ಹೊಡಿತಾ ಇದ್ದೆ ಅಷ್ಟೇ. ಮತ್ತಿನ್ನ ಯಾವಾಗ ಗೃಹ ಪ್ರವೇಶ ಇನ್ನು ಅದೇ ಇವಾಗ ಬಸವನ ಜಯಂತಿಗೆ ದಿನ ಬೇರೆ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡ್ಬೇಕಪ್ಪ. ನೆಕ್ಸ್ಟ್ ಯಾವತ್ತಾದ್ರೂ ಒಂದು ಒಳ್ಳೆ ದಿನ ನೋಡ್ಕೊಂಡು ಹೇಳ್ಕೋಬೇಕು. ಬಸವನ ಜಯಂತಿ ಯಾಕೋ ದಿನ ಚೆನ್ನಾಗಿ ಬಂದಿಲ್ವಂತೆ, ಅದಕ್ಕೇನೆ ಒಳ್ಳೆ ದಿನದಾಗ ನೋಡಿ ಎಲ್ಲ ಮನೆಗೆ ನವಗ್ರಹ ಪೂಜೆ ಎಲ್ಲ ಮಾಡಿಸಿ ಇಳ್ಕೊಳ್ರಿ. ಕಣಮ್ಮ. ನಾವು ಅದನ್ನೇ ಯೋಚನೆ ಮಾಡ್ತಾ ಇದ್ದೀವಿ. ಯಾವುದಾದ್ರೂ ಒಳ್ಳೆ ದಿನ ನೋಡಿ ಪೂಜೆ ಗೀಜೆ ಎಲ್ಲ ಮಾಡಿಸಿ ಇಳ್ಕೊಂಬನ ಅಂತ ಹೇಳಿ ನೋಡ್ತಾ ಇದ್ದೀವಿ. ಇನ್ನೂ ಸ್ವಲ್ಪ ದುಡ್ಡು ಬೇರೆನೇ ಬೇಕು ಮನೆ ಇಳ್ಕೊಂಬ ಗೃಹ ಪ್ರವೇಶಕ್ಕೆ.
ಅದಕ್ಕೆ ಇನ್ನೊಂದು ತಿಂಗಳು ಲೇಟ್ ಆದರೂ ಪರವಾಗಿಲ್ಲ ಅಂತ ಹೇಳಿ ಅದಕ್ಕೆ ಸುಮ್ಮನಿದ್ದೀವಿ. ಹೆಂಗು ಬಿಡತ್ಲಾಗಿ ಮನೆ ಕಟ್ಕೊಂಡ್ರಿ. ಡಿಂಪಕ್ಕರ್ ಮನೆ ನೋಡ್ತಾ ಇದ್ರೆ ನಾವು ಎಷ್ಟೊತ್ತಿಗೆ ಮನೆ ಕಟ್ಟಿಸ್ತೀವಪ್ಪ ಅಂತ ಅನ್ನಿಸ್ತೈತೆ. ಎಷ್ಟು ಚೆನ್ನಾಗೈತೆ ಅಲ್ವಾ ವೀಕ್ಷಕರೇ? ತುಂಬ ಚೆನ್ನಾಗೈತೆ ನಿಜವಾಗ್ಲೂ. ಡಿಂಪಕ್ಕ ಇವತ್ತು ಗ್ರೇಟು. ಒಳ್ಳೆ ರಾಜಯೋಗದಾಗೆ ಪೂಜೆ ಮಾಡಿ ಕಟ್ಟಿದಾರಂತೆ. ಅದಕ್ಕೆ ಹೆಂಗೆ ಒದಗಿದ್ವು ಅಂಬೋದೇ ಗೊತ್ತಿಲ್ಲ. ಅಷ್ಟು ಚೆನ್ನಾಗಿ ನಮಗೆ ದುಡ್ಡು ಅಡ್ಜಸ್ಟ್ ಆದರೂ ಸುಗುಣ ಅಂತ ಹೇಳ್ತಾ ಐತೆ. ಅದಕ್ಕೇ ಒಳ್ಳೇದು ಅನ್ನೋದನ್ನು ಆಗೋದನ್ನು ಸುಮ್ಮನೆ ಆಗೋದಿಲ್ಲ. ನೋಡ್ತಾ ಇರ್ರಿ ಇನ್ನೂ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.